ಬಸವ ಜಯಂತಿ ಹಬ್ಬದ ಸಾಂಪ್ರದಾಯಿಕ ಕನ್ನಡ ನಾಡಿನ ಹಬ್ಬದ ಸವಿರುಚಿ. ಇದಕ್ಕೆ ಅಕ್ಷಯ ತೃತೀಯ ಅಂತಲೂ ಕರೀತಾರೆ. ಸಾಂಪ್ರದಾಯಿಕವಾಗಿ ಹಬ್ಬಕ್ಕೆ ಏನು ಅಡುಗೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ. ಹೋಳಿಗೆ, ತುಪ್ಪ, ಮಾವಿನ ಹಣ್ಣಿನ ರಸಾಯನ, ಅನ್ನ, ಸಾಂಬಾರು, ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಬೋಂಡ. ನಮಸ್ಕಾರ ಸ್ನೇಹಿತರೆ, ನನ್ನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ. ಹೋಳಿಗೆ ಮಾಡೋಣ. ಅದಕ್ಕೆ 1 ಲೋಟ ತೊಗರಿಬೇಳೆ ತಗೊಳ್ಳೋಣ. 2 ಸರಿ ನೀರು ಹಾಕಿ ಚೆನ್ನಾಗಿ ತೊಳೆಯೋಣ. ಆಮೇಲೆ ದೊಡ್ಡ ಪಾತ್ರೆ ಅರ್ಧ ಮುಕ್ಕಾಲು ನೀರು ಹಾಕಿ ಬೇಳೆ ಬೇಯಿಸೋಣ. ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಎಣ್ಣೆ ಹಾಕಿ ಬೇಳೆ ಬೇಯಿಸೋಣ. ಬೇಳೆ ಬೇಯುವಾಗ ಪ್ಲೇಟ್ ಮುಚ್ಚಬಾರ್ದು. ಪ್ಲೇಟ್ ಮುಚ್ಚಿದ್ರೆ ಬೇಗ ಉಕ್ಕಿ ಹೊರಗೆ ಚೆಲ್ಲುತ್ತೆ. ಬೇಳೆ ಬೇಯೋದಕ್ಕೆ 10-15 ನಿಮಿಷ ತಗೊಳ್ಳುತ್ತೆ. ಬೇಳೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಬೇಳೆ ಒಡೆದಿರುತ್ತಲ್ಲ, ಆವಾಗ ಸ್ಪೂನ್ ತೆಗೆದು ಪ್ಲೇಟ್ ಮುಚ್ಚಿ 5 ನಿಮಿಷ ಬಿಟ್ಬಿಡಿ. ಒಂದೊಂದು ಬೇಳೆ ಕರಗಿರಲ್ಲ, ಆ ಥರದ್ದೆಲ್ಲ ಸ್ವಲ್ಪ ಒಡ್ಕೊಳ್ಳುತ್ತೆ. ನಂತರ ಪಾತ್ರೆಗೆ ಮೇಲಿಂದೆಲ್ಲ ತಿಳಿ ಬಗ್ಗಿಸ್ಬಿಟ್ಟು ಆಮೇಲೆ ಪ್ಲೇಟ್ ಇಟ್ಟು ಕ್ಲೀನಾಗಿ ಬಗ್ಗಿಸ್ಬಿಡಿ. ಇದು ಹೋಳಿಗೆ ಸಾರು ಮಾಡೋಕ್ಕೆ ರೆಡಿ ಆಗುತ್ತೆ. ಬೇಳೆ ಕಟ್ಟು ಬರುತ್ತೆ. ಯಾವ ಲೋಟದಲ್ಲಿ ಬೇಳೆ ತಗೊಂಡಿರ್ತೀವೋ ಅದೇ ಲೋಟದಲ್ಲಿ 1 ಕಪ್ಪು ಬೆಲ್ಲ ಹಾಕಿ ಕುದಿಯೋದಕ್ಕೆ ಮಿಕ್ಸ್ ಮಾಡಿ ಕುದಿಯಕ್ಕಿಡೋಣ. ಬೇಳೆ ಕುದಿಯುವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಹೊತ್ತುತ್ತೆ. ಹೋಳಿಗೆ ಹೂರ್ಣಕ್ಕೆ ಹಾಕೋದಿಕ್ಕೆ ಒಣ ಶುಂಠಿ, 2 ಲವಂಗ, 3 ಏಲಕ್ಕಿ, ಸ್ವಲ್ಪ ಗಸಗಸೆ ಬಿಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬೇಳೆಗೆ ಹಾಕೋಣ. ಒಣ ಶುಂಠಿ ಗಸಗಸೆ ಹಾಕೋದ್ರಿಂದ ಹೋಳಿಗೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಈಗ ಹೂರ್ಣ ರುಬ್ಕೊಳ್ಳೋಣ. ಹೂರ್ಣನ ಬಿಸಿ ಬಿಸಿಯಾಗಿರುವಾಗೆ ರುಬ್ಕೋಬೇಕು, ಆವಾಗ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಜಾರಲ್ಲಿ ಸ್ವಲ್ಪನೇ ಹಾಕೊಂಡು ರುಬ್ಕೊಂಡು ಈ ಥರ ಹೂರ್ಣ ರೆಡಿ ಮಾಡಿ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳಿ. ಈಗ ಹೋಳಿಗೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಹೋಳಿಗೆ ಬೇಳೆ ಬೇಯಕ್ಕೆ ಮುಂಚೆ ಇದನ್ನು ಕಲಸಿಡಬೇಕು, ಆದರೆ ಹೋಳಿಗೆ ಆದಮೇಲೆ ತೋರಿಸ್ಬೇಕು ಅಂತ ಈಗ ಹಾಕ್ತಾ ಇದ್ದೀನಿ. ಬೇಳೆ ಯಾವ ಲೋಟದಲ್ಲಿ ತಗೊಂಡಿರ್ತೀವೋ ಅದೇ ಲೋಟದಲ್ಲಿ ಅರ್ಧ ಲೋಟ ಮೈದಾ, ಅರ್ಧ ಲೋಟ ಚಿರೋಟಿ ರವೆ ತಗೊಳ್ಳೋಣ. ಸ್ವಲ್ಪ ಜಾಸ್ತಿ ತಗೊಂಡ್ರೆ ಒಳ್ಳೆಯದೇ, ಹೊಸಬ್ರಿಗೆ ಅನುಕೂಲ ಆಗುತ್ತೆ. ಈ ಥರ ಮೈದಾ ಹಿಟ್ಟನ್ನು ಬೆಳಗ್ಗೆನೇ, ಚಿರೋಟಿ ರವೆನ ಬೆಳಗ್ಗೆನೇ ಕಲಸಿ ಇಟ್ಬಿಟ್ರೆ ಮಾಡುವಾಗ ಹದವಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಚೆನ್ನಾಗಿ ನೆಂದಂಗೆ ಹೋಳಿಗೆ ಚೆನ್ನಾಗಿ ಬರ್ತವೆ. ಹಿಟ್ಟು ಕಲಸಿ ದೂರ ಇಟ್ಬಿಡಬೇಕು. ಈರುಳ್ಳಿ ಹತ್ರ ಎಲ್ಲ ಇಡಬಾರ್ದು ಅಂತ ಹಿಂದಿನವರು ಹೇಳ್ತಾ ಇದ್ರು. ನಾನು ತೋರಿಸಿದಷ್ಟು ಕಣಕ ತಗೊಂಡು ಅದರಲ್ಲಿ ಒಂದು ಹೂರ್ಣದ ಉಂಡೆ ಇಟ್ಟು ನಿಧಾನಕ್ಕೆ ಫಿಲ್ ಮಾಡಿ, ಈ ಥರ ನಿಧಾನಕ್ಕೆ ಫಿಲ್ ಮಾಡಿ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ರೆ ಹಗುರವಾಗಿ ಬರುತ್ತೆ. ಆಮೇಲೆ ಶೀಟಿಗೂ ಚೆನ್ನಾಗಿ ಎಣ್ಣೆ ಹಚ್ಚಿ, ಆಮೇಲೆ ಹೋಳಿಗೆ ಹಂಚಿಗೂ ಚೆನ್ನಾಗಿ ಎಣ್ಣೆ ಹಚ್ಚಿರಬೇಕು. ಯಾಕೆಂದರೆ ಶುರುವಿನಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸಣ್ಣ ಹೋಳಿಗೆ ಮಾಡಿ ಫಸ್ಟ್ 1-2 ಸಣ್ಣದು ಮಾಡಿ, ಆಮೇಲೆ ದೊಡ್ಡದು ಮಾಡಂತ್ರಿ. ಲತ್ತಣಿಗೆಲ್ಲಿ ಉದ್ಬೋದು, ಆದರೆ ನಾನು ತೋರ್ಸೋಕ್ಕೋಸ್ಕರ ಹಾಗೆ ಕೈಯಲ್ಲಿ ಮಾಡ್ತಾಯಿದ್ದೀನಿ. ಹಂಚು ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಇನ್ನೊಂದು ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಹೋಳಿಗೆ ಮಾಡ್ತಾ ಹೋದರೆ ತುಂಬ ಸುಲಭ. ಈ ಥರ ಫಿಲ್ ಮಾಡಿ ನಿಧಾನಕ್ಕೆ ತಟ್ಟಿ ಸಿಮ್ಮಲ್ಲಿಟ್ಟು ಹೋಳಿಗೆನ ಬೇಯಿಸಬೇಕು, ಇಲ್ಲಾಂದರೆ ಬೇಗ ಸಿಯುತ್ತೆ. ಹೋಳಿಗೆ ಹೂರಣ ಫಿಲ್ ಮಾಡೋದೆಷ್ಟು ಈಸಿ ಅಲ್ವಾ? ಇದೇ ಥರ ಮಾಡಿ 2-3 ಇಟ್ಕೋಬೋದು. ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಸರಿ ಹೋಗಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ಮಾಡ್ತಾಯಿದ್ದೀನಿ, ಪ್ರೋತ್ಸಾಹ ನೀಡಿ. ಇನ್ನೊಂದು ಹೋಳಿಗೆ ತಟ್ಟದ್ದು ತೋರಿಸ್ತಾ ಇದ್ದೀನಿ, ಆಮೇಲೆ ಬೇಯಿಸೋದು ತೋರಿಸ್ತೀನಿ. ಈಗ ನೋಡಿ, ಇದು ಇನ್ನೂ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಹೋಳಿಗೆ. ಈ ಥರ ಮಾಡಿ ಸಣ್ಣದು ಮಾಡಿ. ಫಸ್ಟು ಬಿಗಿನರ್ಸ್ಗೆ ಈ ಥರ ಹೋಳಿಗೆ ಪರ್ಫೆಕ್ಟ್. ಹಂಚು ಕಾದಿದೆ, ಈಗ ಹೋಳಿಗೆ ಬೇಯಿಸೋಣ. ಶೀಟನ್ನೇ ಹಂಚಿನ ಮೇಲೆ ಹಾಕಿದ್ರೆ ಆಯಿತು. ಹೋಳಿಗೆ ಮಾಡಿದ ಶೀಟನ್ನ ಈ ಥರ ಹಂಚಿನ ಮೇಲೆ ಹಾಕಿ ತಕ್ಷಣ ಶೀಟಿಂದ ಹೋಳಿಗೆನ ಬಿಡಿಸ್ಬೇಕು. ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಬಿಡಿಸಿ, ಲೇಟ್ ಆದರೆ ಬಿಸಿಯಾಗಿ ಹೋಳಿಗೆ ಶೀಟಿಗೆ ಅಂಟ್ಕೋಬೋದು. ಆಗ ಬೇಗ ಬಿಡಿಸಿದ್ರೆ ಈ ಥರ ಆರಾಮಾಗಿ ಬರುತ್ತೆ. ಈಗ ನಿಧಾನಕ್ಕೆ ಹೋಳಿಗೆನ ಲಟ್ಟಣಿಗೆ ಸಹಾಯದಿಂದ ತಿರುಗಿಸಾಕೋಣ. ಈ ಥರ ತಿರುಗಿಸಿದ್ರೆ ಹೋಳಿಗೆ ಹರಿಯಲ್ಲ, ಈಸಿಯಾಗಿ ಬರುತ್ತೆ. ಚೆನ್ನಾಗಾಗಿದೆ ನೋಡಿ, ಹೋಳಿಗೆ ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇನ್ನೊಂದು ಬೇಯಿಸೋಣ. ನೋಡಿ, ಇದನ್ನು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಈಗ ಪರ್ಫೆಕ್ಟಾಗಿ ಮಾಡಿದ್ದೀನಿ ನಾನು. ನೋಡಿ, ಈ ಥರ ಈಸಿಯಾಗಿ ಮಾಡಿದರೆ 1 ಸ್ಪೂನು ಎಣ್ಣೆ ಹಾಕಲೇಬೇಕು. ಹೋಳಿಗೆ ಎಣ್ಣೆ ಹಾಕಿದರೆ ಚೆನ್ನಾಗಾಗೋದು. ನೋಡಿ, ಈ ಥರ ಲಟ್ಟಣಿಗೆ ಸಹಾಯದಿಂದ ತಿರುಗಿಸಿ ಹಾಕಿದರೆ ಹೋಳಿಗೆ ಹರಿದೆ ಪರ್ಫೆಕ್ಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ. ಹೋಳಿಗೆ ಸ್ಮೂತಾಗಿ ಚೆನ್ನಾಗಾಗಿದೆ. ನಿಮಗೂ ಪರ್ಫೆಕ್ಟ್ ಆಗಲಿ ಅಂತಲೇ ನಾನು ಇನ್ನೂ ಒಂದು ಬೇಯಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಫೋಲ್ಡ್ ಮಾಡಬೇಕು. ಕಾಲು ಭಾಗ ಮಡಚಿ ಮಾಡಿದರೆ ಹೋಳಿಗೆನೂ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಬೇಯಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ ಹೋಳಿಗೆ. ಇದೇ ಥರ ನೀವು ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನನಗೆ, ಹೋಳಿಗೆ ಚೆನ್ನಾಗಿ ಬಂತ ಅಂತ ಹೇಳಿ. ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ಬೇಳೆ, ಬೆಲ್ಲ, ಮೈದಾ ಎಲ್ಲ ಹದವಾಗಿದ್ದರೆ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ. ಇದು ನ್ಯಾಚುರಲ್ ಬೆಳಕಲ್ಲಿ ತೆಗೆದಿದ್ದೀನಿ ಈ ಫೋಟೋನ, ಹಾಗಾಗಿ ಲೈಟ್ ಕಮ್ಮಿ ಕಾಣಿಸ್ತಾ ಇದೆ. ಈಗ ಹೋಳಿಗೆಗೆ ಸೀಕರಣೆ ಮಾಡೋಣ. ನಮ್ಮಲ್ಲೆಲ್ಲ ಬಸವ ಜಯಂತಿಗೆ ಹೋಳಿಗೆ ಜೊತೆ ಮಾವಿನ ಹಣ್ಣಿನ ರಾಸಾಯನ ಸೀಕರಣೆ ಅಂತೀವಿ ನಾವು.
ಶೇಖರಣೆ ಮಾಡೋದು ಪದ್ಧತಿ. ಒಂದು ಮಾವಿನ ಹಣ್ಣಿನ ಪಲ್ಪ್ ತಗೊಂಡು ಅದಕ್ಕೆ ಒಂದು ಪಚ್ಚಬಾಳೆ ಹಣ್ಣನ್ನು ಕಟ್ ಮಾಡಿ ಹಾಕಿ ಜೊತೆಗೆ ಕಾಯಿಸಿ ಆರಿಸಿದ ಬೆಲ್ಲದ ನೀರನ್ನು ಹಾಕೋಣ. ಬಸವ ಜಯಂತಿ ನನಗೆ ವಿಶೇಷ, ಏಕೆ ಅಂದರೆ 38ನೇ ವಿವಾಹ ವಾರ್ಷಿಕೋತ್ಸವ ನಂದು ಇವತ್ತು. ಅಕ್ಷಯ ತೃತೀಯದಂದೇ ನನ್ನ ಮದುವೆ ಆಗಿದ್ದು. ಹೋಳಿಗೆ ಜೊತೆ ಮಾವಿನ ಹಣ್ಣಿನ ಸೀಕರಣೆ ಚೆನ್ನಾಗಿರುತ್ತೆ. ಹೋಳಿಗೆ ಜೊತೆ, ಪೂರಿ ಜೊತೆ ಎಲ್ಲದರಲ್ಲೂ ಮಾವಿನ ಹಣ್ಣಿನ ಸೀಸನಲ್ಲಿ ಬಳಸ್ತಾರೆ. ಕಾಯಿಸಿ ಆರಿಸಿದ ಬೆಲ್ಲದ ನೀರು ಹಾಕ್ತಾ ಇದ್ದೀನಿ, ಸಾಕು. ಇಷ್ಟು ಇದು ಏಲಕ್ಕಿ, ಶುಂಠಿ ಪುಡಿ, ಸ್ವಲ್ಪ ಒಣ ಕೊಬ್ಬರಿ. ನಿಮಗೆ ತೆಳು ಬೇಕು ಅಂದರೆ ತೆಳು ಮಾಡ್ಕೋಬೋದು, ಗಟ್ಟಿ ಬೇಕು ಅಂದರೆ ಗಟ್ಟಿಗಿರ್ಬೋದು. ನೋಡಿ ಏನೆಲ್ಲ ಅಡುಗೆ ಮಾಡಿದ್ದೀನಿ: ಹೋಳಿಗೆ, ಶೀಕರಣೆ, ಮಾವಿನಕಾಯಿ ಚಿತ್ರಾನ್ನ, ಬೀನ್ಸ್ ಪಲ್ಯ, ಸೌತೆಕಾಯಿ, ಹೆಸರುಬೇಳೆ, ಕೋಸಂಬರಿ, ಹೋಳಿಗೆಗೆ ತುಪ್ಪ, ನೆಂಚೋದಕ್ಕೆ ಬೋಂಡ, ಅನ್ನ, ಹೋಳಿಗೆ ಸಾಂಬಾರು. ಇವತ್ತು ಹೋಳಿಗೆ ಮಾಡೋದು ಮಾತ್ರ ಹಾಕಿದ್ದೀನಿ, ನಾಳೆ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಹಾಕ್ತೀನಿ. ಹೋಳಿಗೆ ಸಾಂಬಾರು ಮಾಡೋದು, ಪಲ್ಯ ಮಾಡೋದು. ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.